ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 28/1/2026ಕ್ಕೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡೂ ನಡೀತಾ ಇದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1 2 3 4 ಇಟ್ ಮೀನ್ಸ್ 4 ಮಾಡೆಲ್ ಕ್ವಶನ್ ಪೇಪರ್ಲಿ ಬಂದಿರತಕ್ಕಂಥ 1 ಮಾರ್ಕ್ ಕ್ವಶನನ್ನು ನಿಮಗೆ ಸಾಲ್ವ್ ಮಾಡ್ತೀನಿ, ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲವನ್ನೂ ನೋಡ್ಕೊಂಡೋಗಿ ಕನಿಷ್ಠ ಇದರಲ್ಲಿ 16ರಲ್ಲಿ ಒಂದು 6-7 ಆದರೂ ನಿಮಗೆ ಏನಾಗ್ತಪ್ಪ ಅಂದರೆ ಸೇಮ್ ಕ್ವಶನ್ಗಳು ಬರ್ತವೆ. ಸೊ ಖಂಡಿತವಾಗಿ ಪಾಸ್ ಅಂತೂ ಆಗ್ತೀನಿ. ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಖಂಡಿತವಾಗಿ ಅಷ್ಟು ಕ್ವಶನ್ ಪೇಪರ್ ಬಿಡಿಸಿದರೆ 40 ಮಾರ್ಕ್ಸ್ ಆದರೂ ರಿಪೀಟ್ ಆಗ್ತಾನೇ ಇದ್ದಾವೆ. ಓಕೆನಾ? ಸೊ ನೋಡೋಣ. ಫಸ್ಟ್ಗೆ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿರ್ತಕ್ಕಂಥ 1 ಮಾರ್ಕರ್ ಕ್ವಶನ್. ಸೊ 3 ಮತ್ತು 5ರ ಮಸ ಎಷ್ಟು ಅಂತ ಕೇಳಿದರು. ಸೊ 3 ಮತ್ತು 5ರ ಮಸ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಎ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಿಮಗೆ ಮಸ ಮತ್ತು ಲಸ ಕಂಡುಹಿಡಿದಕ್ಕೆ ಬರಬೇಕು. ಸೊ ಮಸ ಲಸನ ಕಂಡುಹಿಡಿತಕ್ಕಂಥದ್ದು ತಾಳೆ ನೋಡೋ ಲೆಕ್ಕಗಳು. ಸೊ ತಾಳೆ ನೋಡಲಿಕ್ಕೆ 3 ಮಾರ್ಕ್ಸಿಗೂ ಕೂಡ ಬರ್ತದೆ. ಮಸ ಆಮೇಲೆ ಲಸನ ಕಂಡುಹಿಡಲಿಕ್ಕೆ 1 ಮಾರ್ಕರ್ ಕ್ವಶನ್ ಬರ್ತದೆ. ಪ್ರಶ್ನೆ 2, ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಇದು ಭಾಳ ಈಸಿ ಅದ. ಸೊ ಇಲ್ಲಿ ಯಾವ ಅಕ್ಷ ಇದೆ? ಇದು ಜಡ್ ಅಕ್ಷ ಇದೆ. ಸೊ ಜಡ್ ಅಕ್ಷದ ಮೇಲೆ ಈ ಒಂದು ಗೆರೆ ಎಷ್ಟು ಸರಿ ತಾಗಿದೆ, ಟಚ್ ಆಗಿದೆ ಅಂತ ನೋಡೋಣ. 1 ಸರಿಯಾಗಿದೆ, 2 3 4. ಸೊ ಆಪ್ಷನ್ ಸಿ 4 ಶೂನ್ಯತೆಗಳು ಅನ್ನೋದನ್ನು ನೀವು ಬರೀಬೇಕು. ಇದು ಭಾಳ ಈಸಿ ಅದ. ಎಸ್. ಇನ್ನು ಇದ್ರ ಮೇಲೆ ಪ್ರತಿ ಸರಿ 1 ಮಾರ್ಕ್ಸ್ ಫಿಕ್ಸ್ ಆಗಿ ಕೇಳ್ತಾರೆ. ಎಸ್, ಏನಿದೆ ನೋಡಿ ಪ್ರಶ್ನೆ. a1x + b1y + c1 = 0, a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಅವುಗಳ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರು. ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಅಂತ ಇದೆ. ಸೊ ಆಪ್ಷನ್ ಎ a1 / a2 ಈಸ್ ನಾಟ್ ಈಕ್ವಲ್ ಟು b1 / b2 ಅನ್ನೋದಿದೆ. ಇದರಲ್ಲಿ 3 ಕೇಸ್ ಬರ್ತಾವೆ. ಸೊ 3 ಬರ್ತಾವೆ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಫಿಕ್ಸ್ 1 ಮಾರ್ಕ್ ಕ್ವಶನನ್ನು ನೀವೇನು ಮಾಡ್ತೀರಿ, ಎಲ್ಲ ಎಕ್ಸಾಮ್ಗಳಿಗೆ ಪೂರ್ವ ಸಿದ್ಧತೆ 2, 3 ವಾರ್ಷಿಕ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಎಸ್. ಹಾಗಾದರೆ ಇವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ಕೇಳಿದ್ದಾರೆ. ಸೊ 1 2 4 8, 3 9 10 14, 1 4 9 16, 5 9 13 17. ಆಪ್ಷನ್ ಡಿ 5 9 13 17 ಅನ್ನೋದು ರೈಟ್ ಆಗಿರ್ತಕ್ಕಂಥ ಸಮಾಂತರ ಶ್ರೇಣಿ ಆಗ್ತದೆ. ಮುಂದಿನ ಪ್ರಶ್ನೆ, ಇದರಲ್ಲಿ ಮಧ್ಯಾಂಕದ ವರ್ಗಾಂತರ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಮಧ್ಯದ ವರ್ಗಾಂತರ ಅಂದರೆ ಯಾವುದಪ್ಪ ಅಂತಂದರೆ, ಸೊ ವಿದ್ಯಾರ್ಥಿಗಳ ಸಂಖ್ಯೆದ ಆವೃತ್ತಿ ಸಂಖ್ಯೆ ಅದು ಕೊಟ್ಟಿದ್ರು. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 2030 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 6, ಕಾಟೆ = 3 tan a ಆದರೆ ಎ ಕೋನದ ಅಳತೆ ಅಂತ ಕೇಳಿದ್ರು. ಸೊ ನಿಮ್ಮಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಕೋನಗಳ ಅನುಪಾತ ಅಂತ ಒಂದು ಕೋಷ್ಟಕ ಇದೆ. ಓಕೆನಾ? ತ್ರಿಕೋನಮಿತಿಯ ಕೋನಗಳ ಅನುಪಾತ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿಂದ 1 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರ್ತದೆ. 30 ಡಿಗ್ರಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಪಿ ಆಫ್ 1 -4 -5 ಬಿಂದುವಿನಿಂದ ಎಳೆದ ಲಂಬ ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸ್ತದೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಕೇಳಿದ್ರು. ಪಿ -4 5 ಅದ ಎಕ್ಸ್ ಅಕ್ಷದ ಕ್ಯೂ ಬಿಂದುವಿನಲ್ಲಿ ಛೇದಿಸ್ಲಿಕ್ಕತ್ತಾವ. ಹಾಗಾದ್ರೆ -4 ಮತ್ತು 0 ಅನ್ನೋದು ರೈಟ್ ಆನ್ಸರ್ ಬರಬೇಕು. ಇನ್ನು 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರು. ಸೊ ಲೆಕ್ಕ ಮಾಡಬೇಕಾಗ್ತದೆ. ಸೊ ಲೆಕ್ಕ ಮಾಡಿದ್ರೇ ಉತ್ತರ ಬರೋದು. ಸೊ 6 ಮತ್ತು -1 ಮೂಲಗಳ ವರ್ಗ ಸಮೀಕರಣ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ x² - 5x - 6 = 0 ಅಂತ ನಿಮಗೆ ಬರ್ತದೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿ ಆಗಿದ್ದರೆ ಎಷ್ಟು ಪರಿಹಾರ ಹೊಂದಿದೆ ಅಂತ ಕೇಳಿದರು. ಪರಿಹಾರನೇ ಇರೋದಿಲ್ಲ, ಪರಿಹಾರ ಇಲ್ಲ ಅಂತ ಬರೀರಿ. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಅದ, ಎ ಡಿ = ಬಿ ಸಿ ಅದ, ಬಿ ಡಿ = 6 ಅದ. ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಡಿ ಇ ಅನುಪಾತ ಯಾವುದಿದೆ, ಬಿ ಮತ್ತು ಸಿ ಅನ್ನು ಕಂಡುಹಿಡಿಬೇಕು. ಇದು ಥೇಲ್ಸನ ಪ್ರಮೇಯದ ಮೇಲೆ ನೀವು ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತದೆ. ಸೊ ಎ ಡಿ ಎ ಬಿ ಎಷ್ಟದ, 2:8 ಅಂದ್ರೆ 1:4. ಹಾಗಾದ್ರೆ ಡಿ ಮತ್ತು ಬಿ ಸಿ ಎಷ್ಟಾಗ್ತದಪ್ಪ ಅಂದ್ರೆ 1:4 ಅನ್ನೋದು ಉತ್ತರದಲ್ಲಿ ಕೊಡಬೇಕು. ಒಂದು ಸಿಲಿಂಡರಿನ ಪಾದದ ಪರಿಧಿ 10 ಸೆಂಟಿಮೀಟರ್, ಎತ್ತರ 25 ಸೆಂಟಿಮೀಟರ್ ಆದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ದು ಗೊತ್ತಿಲ್ಲ. ಸಿಲಿಂಡರ್ದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಹಾಕಬೇಕು. ಅವಾಗ 2πr(h) ಅದ. ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಪರಿಧಿ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ. ಸೊ ಅದನ್ನು ಗುಡಿಸಿದಾಗ ನಮ್ಗೆ ಏನು ಬರ್ತದೆ, 250 cm² ಅನ್ನೋದು ಉತ್ತರವನ್ನು ಕೊಡಬೇಕಿತ್ತು. ಇನ್ನು ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಪಿ = ಪಿ ಆಫ್ ಇ ಡ್ಯಾಶ್ನ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತು. ಸೊ 1 ಬರ್ತದೆ. ಇಟ್ಸ್ ಅ ವೆರಿ ಈಸಿ.
ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಸೊ ಏನಿದೆ, 7ನೇ ಪದ ಅಂದರೆ A7, 4ನೇ ಪದಕ್ಕಿಂತ A4 + 12 ಅಂತ ಬರೀಬೇಕು. ಆವಾಗ ನೀವೇನು ಮಾಡಬೇಕು, A7 ತೊಗೊಂಡಾಗ A+60 ಬರ್ತದೆ. ಆವಾಗ A4 + 12 ಅಂತಂದರೆ A + 3D + 12. ಆವಾಗ ಏನಾಗ್ತದಪ್ಪ ಅಂದರೆ 60 - 3D 12 ಆಗ್ತದೆ. 3/12 ಅಂದರೆ 4 ಅಂತಕ್ಕಂಥದ್ದೇ ಉತ್ತರವನ್ನು ನಿಮ್ಮದು ತೋರಿಸ್ಬೇಕಿತ್ತು. ಪ್ರಶ್ನೆ 14, ಕೊಟ್ಟಿರೋ ಚಿತ್ರದಲ್ಲಿ R ತ್ರಿಜ್ಯ ಮತ್ತು L ಓರೆ ಎತ್ತರವಿರುವ ಒಂದು ಶಂಕುವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇಟ್ಟಿದೆ. ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಸೂತ್ರವನ್ನು ಕೇಳಿದರು. ಸೊ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ πRL + πR² ಇಸ್ ದಿ ರೈಟ್ ಆನ್ಸರ್. ಇನ್ನು ಮುಂದೆ ನೋಡಿ, ಎಸ್ ತ್ರಿಭುಜ ABC ಅದ, ಸಮರೂಪ ತ್ರಿಭುಜ PQR ಅದ, BC ಮತ್ತು QR ಅನುರೂಪ ಬಾಹುಗಳಿದಾವೆ, ಕೋನ B 80 ಡಿಗ್ರಿ ಅದ, ಕೋನ C 40 ಡಿಗ್ರಿ ಅದ. ಹಾಗಾದ್ರೆ ಕೋನ P ನ ಅಳತೆಯನ್ನು ಕೇಳಿದರು. ಕೋನ P = ಕೋನ A ಆಗಿರ್ತದೆ. ಅವಾಗ 180 ಡಿಗ್ರಿ = 80 + 40 ಡಿಗ್ರಿ ಆಗ್ತದೆ. 180 120ರಲ್ಲಿ ಕಳೆದ್ರೆ 60 ಡಿಗ್ರಿ ಅಂತಲೇ ಬರ್ತದೆ. P of x = x² + 3x + k. ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಕೇನ ಬೆಲೆಯನ್ನು ಕೇಳಿದರು. ಸೊ ಏನಾಗ್ತದಪ್ಪ ಅಂದ್ರೆ ಪರಸ್ಪರ ವ್ಯುತ್ಕ್ರಮಗಳಾದರೆ ಗುಣಲಬ್ಧ 1 ಆಗಿರ್ತದೆ. ಆವಾಗ ಕೆ ಬೆಲೆ ಎಷ್ಟಾಗ್ತದೆ, 1 ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 2ಕ್ಕೆ ಬರೋಣ. 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಎಸ್, ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಎಷ್ಟಾಗಿರ್ತದೆ ಅಂತ ಕೇಳಿದರೆ, ಘನ ಅಂದರೆ 3 ಗೊತ್ತಿರಲಿ, ವರ್ಗ ಅಂದರೆ 2, ರೇಖೆ ಅಂದರೆ 1. ಸೊ ಘನ ಅಂದರೆ ಆಪ್ಷನ್ ಸಿ 3 ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ಘನ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ. ಪ್ರಶ್ನೆ 2, ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಕೇಳಿದ್ರು. ಇಟ್ಸ್ ಅ ವೆರಿ ಈಸಿ. ಮೇಲ್ಮಿತಿ ಪ್ಲಸ್ ಕೆಳಮಿತಿ /2 ಇಸ್ ದ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಕೊಟ್ಟಿದ್ರು, a1x + b1y + c1 = 0, a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸೋ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರು. ಪರಸ್ಪರ ಛೇದಿಸಬೇಕು ಅಂತ ಹೇಳಿದ್ದಾರೆ. ಸೊ ಡಿ a1 / a2 ಈಸ್ ನಾಟ್ ಈಕ್ವಲ್ ಟು b1 / b2 ಈಸ್ ದ ರೈಟ್ ಆಪ್ಷನ್. ಇನ್ನು ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಆದರೆ 2ನೇ ಪದ 8 ಆದರೆ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಬೇಕಾಗಿತ್ತು. ಸೊ ಎಷ್ಟು ಕೊಟ್ಟಿದ್ದಾರೆ, 3ನೇ ಪದ 13 ಅದ, 2ನೇ ಪದ ಎಷ್ಟದ, 8 ಅದ. ಓಕೆನಾ? ಹಾಗಾದ್ರೆ 1ನೇ ಪದವನ್ನು ಅವ್ರು ಏನು ಮಾಡಂತಿದ್ದಾರೆ, ಕಂಡುಹಿಡಿದೆ ಅಂದಿದ್ದಾರೆ. ಸೊ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಬರಬೇಕು. ಎಸ್, ಒಂದು ಅಸಂಭವ ಘಟನೆಯ ಸಂಭವನೀಯತೆ. ಸೊ 0, ಇದು ಬಹಳ ಗೊತ್ತಿರಬೇಕು. ಅಸಂಭವ ಅಂತಂದರೆ 0, ಖಚಿತ ಅಂತಂದರೆ 1, 2ರಲ್ಲಿ 1 ಆಗಿ ನಿಮಗೆ ಬಂದೇ ಬರ್ತದೆ. ಅಸಂಭವ 0, ಖಚಿತ ಘಟನೆಯ ಸಂಭವನೀಯತೆ 1, ಇದು ಕೂಡ ನಿಮಗೆ ಗೊತ್ತಿರಲಿ. ಈ ಸಲ ಬಂದರೂ ಬರ್ಬೋದು. ಇನ್ನು ಸರಿಯಾದ ಸಂಬಂಧ ಕೇಳಿದರು. tan² θ = sec² θ + 1, b sin θ = 1 / sec θ, c cot θ = sin θ / cos θ, d sin² θ = 1 - cos² θ ಅಂತ ಇದೆ. ಸೊ ಸರಿಯಾದ ಸಂಬಂಧ ಏನಪ್ಪ ಅಂದರೆ ರಿಲೇಷನ್ ಆಪ್ಷನ್ ಡಿ sin² θ = 1 - cos² θ ಅಂತ ಉತ್ತರ ಬರಬೇಕು. 7th one, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿ. ಹಾಗಾದರೆ AB / DE = BC / FT ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದರು. ಕೋನ B = ಕೋನ D ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 64 cm³ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆ ಎಷ್ಟು ಅಂತ ಕೇಳಿದರು. ಅತ್ಯಂತ ಉದ್ದದ ಅಂಚಿನ ಅಳತೆ ಆಪ್ಷನ್ ಬಿ 8 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಅಂಕಗಣಿತದ ಮೂಲ ಪ್ರಮೇಯ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಸರಿ ಬಂದರೂ ಕೂಡ ಬರ್ಬೋದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯ ಆಗಿರ್ತದೆ ಅನ್ನೋ ಆಪ್ಷನ್ ಉತ್ತರವನ್ನೇ ಬರೀಬೇಕು. ಇನ್ನು a2x + bx + c = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆ 0 ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಕಂಡುಹಿಡಬೇಕಾಗಿತ್ತು. ಶೋಧಕದ ಬೆಲೆ 0 ಅದ, ಅದು ವಾಸ್ತವಗಳೇನಾಗಿರ್ತವೆ, 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ಅಂತ ಬರೀಬೇಕು. ಇನ್ನು a x1 y1 ಮತ್ತು b x2 y2
ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. ಸೊ ಪಿ XY x1 + x2 / 2 x1 + y2 / 2 ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಇಟ್ಸ್ ಅ ವೆರಿ ಈಸಿ ಅದ. ಏನಿದೆ y = p ಆಫ್ x ಅಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀಬೇಕು ಅಂತ ಕೇಳಿದರು. ಸೊ ಬಹುಪದೋಕ್ತಿಯ ಶೂನ್ಯತೆ ಇಲ್ಲಿ -1 ಅದ, ಇಲ್ಲಿ 2 ಅದ. ಸೊ -1 ಮತ್ತು 2 ಅನ್ನೋದು ಶೂನ್ಯತೆಗಳನ್ನು ಬರೀಬೇಕು. ಇನ್ನು 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು x, ಸೋನುವಿನ ವಯಸ್ಸು y 3 ಪಟ್ಟು ಆಗಿತ್ತು. ಇದನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದಲ್ಲಿ ಬರಿಬೇಕು ಅಂತ ಕೇಳಿದರು. ನೂರಿಯ ಈಗಿನ ವಯಸ್ಸು x, ಸೋನುವಿನ ಈಗಿನ ವಯಸ್ಸು y 5 ವರ್ಷಗಳ ಹಿಂದೆ. ಸೊ 5 ವರ್ಷಗಳ ಹಿಂದೆ ಎಷ್ಟಾಗಿತ್ತು? x - 5 = 3 in the bracket y - 5. x - 5 = 3y - 15. x - 3y = -15y. So 3 minus x - 3y plus 10 = 0 is the right answer. ಇನ್ನು ಮೊದಲ ಪದ ಎ ಅದ, ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು. n / 2 a + l is the right answer. ಇನ್ನು ಬಾಹುಗಳ ಸಂಖ್ಯೆ ಸಮವಾಗಿರುವ 2 ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳನ್ನು ಬರೀರಿ ಅಂತ ಕೇಳಿದರು. ಇದು ಮೋಸ್ಟ್ ಇಂಪಾರ್ಟೆಂಟ್. ಅನುರೂಪ ಕೋನಗಳು ಸಮಾನೇ ಇರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲೇ ಇರಬೇಕು. ಇನ್ನು ಲಾಸ್ಟ್ ಪ್ರಶ್ನೆ, ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 38.5 cm², ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರಿನ ಘನಫಲವನ್ನು ಕಂಡುಹಿಡಬೇಕು. ಮೊದಲು ಪಾದದ ವಿಸ್ತೀರ್ಣ ತಗೊಳ್ರಿ. πr² 38.5 ಸೆಂಟಿಮೀಟರ್ ಅದ, ಅದನ್ನೇ ಕೊಟ್ಟಿದ್ದಾರೆ. ಸಿಲಿಂಡರ್ನ ಎತ್ತರ h 10 ಕೊಟ್ಟಿದ್ದಾರೆ. ಘನಫಲ ಕಂಡುಹಿಡಬೇಕಾದ್ರೆ ಸೂತ್ರ πr²h. ಅವುಗಳನ್ನು ಬೆಲೆಯನ್ನು ತುಂಬಿದಾಗ 385 cm³ ಇಸ್ ದಿ ರೈಟ್ ಆನ್ಸರ್. ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಹೋಗೋಣ. 3ರಲ್ಲಿ ಬಂದಿರತಕ್ಕಂಥ ಒಂದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಫಸ್ಟ್ ಒನ್, 3x + 2ky = 2, 2x + 5y + 1 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೇನ ಬೆಲೆಯನ್ನು ಕೇಳಿದರು. 15/4 ಅಂತಕ್ಕಂಥದ್ದು ಉತ್ತರವನ್ನು ನೀವು ಕೊಡಬೇಕಿತ್ತು. ಇನ್ನು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಆ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂತೆ ಕೇಳಿದ್ದಾರೆ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳಾಗಿ ವ್ಯಕ್ತಪಡಿಸೋದು ಅನ್ನೋದೇ ಅಂಕಗಣಿತದ ಮೂಲ ಪ್ರಮೇಯವನ್ನು ಹೇಳೋದು. ಇನ್ನು ಒಂದು ಆಯತದ ಉದ್ದ ಅದರ ಅಗಲದ 3ರಷ್ಟು, ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್. ಈ ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣವನ್ನು ಬರೀರಿ ಅಂತ ಕೇಳಿದರು. ಸೊ ಅದನ್ನು ಹೇಗೆ ಬರಿತೀರಿ? 3x² - 75 = 0 ಅನ್ನೋದನ್ನು ವರ್ಗ ಸಮೀಕರಣದಲ್ಲಿ ಬರಿಬೋದು. ಇನ್ನು ಒಂದು ಆಯತದ ಸಮಾಂತರ ಶ್ರೇಣಿಯಲ್ಲಿ nನೇ ಪದ an = 2n - 1 ಆದರೆ 4ನೇ ಪದವನ್ನು ಕಂಡುಹಿಡಬೇಕು. ಇಲ್ಲಿ ಏನಿಲ್ಲ, n ಎಲ್ಲೈತಲ್ಲಿ 4 ತುಂಬ್ರಿ. a4 2 × 4 -1, 2 4 8 -1. ಸೊ ಆನ್ಸರ್ ಈಸ್ 7. ಸೊ 4ನೇ ಪದ 7 ಆಗಿರ್ತದೆ. 7 ಅನ್ನೋದು ಉತ್ತರದಲ್ಲಿ ನೀವು ಕೊಡಬೇಕು. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಅಂತ ಕೇಳಿದರು. ಯಾವುದೇ 2 ಸಮಬಾಹು ತ್ರಿಭುಜಗಳು ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ತ್ರಿಜ್ಯ r ಮಾನ ಹೊಂದಿರುವ ಗೋಳದ ಘನಫಲ ಫಿ ಕಂಡುಹಿಡಿಯುವ ಸೂತ್ರ ಕೇಳಿದರು. ಪ್ರಿಪ್ರೇಟರಿ 1ಗೆ ಈ ಪ್ರಶ್ನೆ ಬಂದಿತ್ತು, ನಿಮಗೆ ಗೊತ್ತಿರಬೇಕು. p = 4/3 πr³ ಘನಮಾನಗಳು ಅನ್ನೋದು ಸೂತ್ರ ನೀವು ಬಯಟ್ ಹಾಕಬೇಕು. ಇನ್ನು ಮಧ್ಯಾಂಕ ಇದೆ. ಸೊ ನೋಡಿ, ಇದು ಕೂಡ ಬಂದಿತ್ತು. ಮಧ್ಯಾಂಕದ ಸೂತ್ರ l + n - 2 CF/f × h. ಇಲ್ಲಿ f ಏನನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದರು. ಅದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅನ್ನೋದು ಗೊತ್ತಿತ್ತು. ಇದು ಕ್ವಶನ್ ರಿಪೀಟ್ ಆಗಿತ್ತು ಆಲ್ಮೋಸ್ಟ್ ಆಲ್. ಅದಕ್ಕೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗಿ. p of x = 5x + 3 ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಏನಾಗ್ತದಪ್ಪ ಅಂದ್ರೆ -3 / 5 ಇಸ್ ದಿ ರೈಟ್ ಆನ್ಸರ್. ಇನ್ನು ಚಿತ್ರದಲ್ಲಿ ಏನು ಮಾಡಿದ್ದಾರೆ? DE ಸಮಾಂತರ BC ಅದ. BD = 7.2 ಸೆಂಟಿಮೀಟರ್, AE = 1.8 ಸೆಂಟಿಮೀಟರ್, EC 5.4 ಸೆಂಟಿಮೀಟರ್ ಆದರೆ AD ಉದ್ದವನ್ನು ಕೇಳಿದ್ದಾರೆ. ಸೊ AD / DB = AE / EC. ಅಂದರೆ AD / 7.2 = 1.8 / 5.4. ಅವಾಗ AD = 1.8 × 7.2 / 5.4. ಸೊ AD = 2.4 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಮೂಲ ಬಿಂದುವಿನಿಂದ P AB ಬಿಂದುವಿಗೆ ಇರುವ ದೂರವನ್ನು ಬರೀರಿ ಅಂತ ಕೇಳಿದರು. ಸೊ D = √a² + b² ಇಸ್ ದಿ ರೈಟ್ ಆನ್ಸರ್. ವರ್ಗ ಬಹುಪದೋಕ್ತಿ
ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7 9x ಪ್ಲಸ್ 20ರಲ್ಲಿ ಪಿ ಒಂದರ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಸೊ ಅದರಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20. ಸೊ ಅಲ್ಲಿ ಒಂದು ಎಕ್ಸ್ನ ಬೆಲೆ 1 ಹಾಕ್ರಿ. ಸೊ ಎಫ್ ಆಫ್ 1 ಇದೆ, 1 ಸ್ಕ್ವೇರ್ ಮೈನಸ್ 9 1 ಅವಾಗ ಏನಾಗ್ತದಪ್ಪ ಅಂದ್ರೆ 12 ಅಂತ ಉತ್ತರವನ್ನು ನಿಮ್ಮದು ಕೊಡಬೇಕಿತ್ತು. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ F4 ಈಕ್ವಲ್ ಟು S4 ಮೈನಸ್ S3 20 ಮೈನಸ್ 12 ಅಂದರೆ 8 ಅನ್ನೋದೇ ಉತ್ತರವನ್ನು ಬರಬೇಕಿತ್ತು. ಇನ್ನು 40 cm ಗುಣಿಸು 22 ಸೆಂಟಿಮೀಟರ್ ಅಳತೆ ಇರುವ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿಸುತ್ತಿ 40 ಸೆಂಟಿಮೀಟರ್ ಎತ್ತರವಿರುವ ಟೊಳ್ಳಾದ ಸಿಲಿಂಡರನ್ನು ತಯಾರಿಸಿದೆ. ಆ ಸಿಲಿಂಡರ್ನ ತ್ರಿಜ್ಯ ಕಂಡುಹಿಡಿಯಲಿಕ್ಕೆ ಕೇಳಿದರು. ಸೊ ಅವಾಗೇನು ಬರ್ತದೆ, ಸಿ ಈಕ್ವಲ್ ಟು 2πr. ಸೊ 22 ಡಿವೈಡೆಡ್ ಈಕ್ವಲ್ ಟು 2 ಗುಣಿಸು 22 ಭಾಗಿಸು 7r. ಸೊ 2r ಈಕ್ವಲ್ ಟು 7, r ಈಕ್ವಲ್ ಟು 3.5 ಸೆಂಟಿಮೀಟರ್ ಬರಬೇಕು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಜೋಡಿ ಎಷ್ಟು ಪರಿಹಾರ ಹೊಂದಿದೆ ಅಂತ ಕೇಳಿದರು. ಅಲ್ಲಿ ಪರಿಹಾರನೇ ಬಂದಿಲ್ಲ, ಯಾವುದೇ ಪರಿಹಾರ ಇಲ್ಲ ಅಂತ ಬರೀಬೇಕಿತ್ತು. ಇನ್ನು sin a ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4a ಇವುಗಳ ಬೆಲೆಗಳನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಸೊ ಇಲ್ಲಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ 1 ಅಂತ ಬರ್ತದೆ. ಸೊ sin a ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ 4a ಈಕ್ವಲ್ ಟು 1. ಇನ್ನು ಲಾಸ್ಟ್ ಪ್ರಶ್ನೆ ಇತ್ತು, ಎ ಘಟನೆಯ ಸಂಭವನೀಯತೆ 1/5 ಮತ್ತು ಎನ್ ಆಫ್ ಎ ಈಕ್ವಲ್ ಟು 2 ಆದರೆ ಎನ್ ಆಫ್ ಎಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಅವಾಗ ಬರೀರಿ ಪಿ ಆಫ್ ಎ ಈಕ್ವಲ್ ಟು 1/5 ಎನ್ ಆಫ್ ಎ ಈಕ್ವಲ್ ಟು 2, ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಎನ್ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎ. ಅವಾಗ ಏನಾಗ್ತದಪ್ಪ ಅಂದರೆ 2/1/5 ಆಗ್ತದೆ. 2 ಗುಣಿಸು 5 10 ಅನ್ನೋದು ಉತ್ತರವನ್ನು ಬರೀಬೇಕಿತ್ತು. ಇದು 3ನೇ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. 4ನೇ ಮಾಡೆಲ್ ಕ್ವಶನ್ ಪೇಪರ್ಗೆ ಬರೋಣ. ಸೊ ಅದರಲ್ಲಿ ಫಸ್ಟ್ ಕೊಟ್ಟಿದ್ರು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3ನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಿತ್ತು. ಸೊ ಇದರಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಆಪ್ಷನ್ ಬಿ √3 ಮೈನಸ್ √3m ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಇನ್ನು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಈಸ್ ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅದ. ಓಕೆನಾ? ಹಾಗಾದರೆ ಈ ಸಮೀಕರಣಗಳ ಜೋಡಿಗಳ ರೇಖೆ ಹೇಗಿರ್ತದೆ ಅಂತ ಕೇಳಿದರು. ಸಮಾಂತರ ರೇಖೆಗಳು ಅನ್ನೋದು ಸರಿಯಾದ ಉತ್ತರ ಬರಬೇಕು. ಯಾವುದು ವರ್ಗ ಸಮೀಕರಣಗಳನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಎಕ್ಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅನ್ನೋದು ವರ್ಗ ಸಮೀಕರಣ. ಇನ್ನು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ನ ಮಸ ಎಷ್ಟು ಅಂತ ಕೇಳಿದರು. ಸೊ ಆ್ಯಸ್ ಯೂಸ್ವಲಿ 1 ಅಂತಕ್ಕದ್ದನ್ನು ಬರ್ತದೆ, ಯಾಕಂದರೆ ಘಾತ ಬೆಲೆ 2 ಇದೆ. ಇನ್ನು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಪಿ ಯು ಬಿ ಸಿಯ ಮೇಲಿನ ಒಂದು ಬಿಂದು ಡಿ ಪಿ ಮತ್ತು ಎ ಬಿಗಳನ್ನು ಒಂದು ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಎ ಡಿ ಪಿ ಡಿವೈಡೆಡ್ ಬೈ ಪಿ ಎಲ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಎಲ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಅದರಲ್ಲಿ ಕೆಳಮಿತಿ ಯಾವುದು ಅಂತ ಕೊಟ್ಟಿದ್ರು. ಸೊ ವರ್ಗಾಂತರದಲ್ಲಿ ಕೆಳಮಿತಿ ಎಷ್ಟು ಬರ್ತದಪ್ಪ ಅಂದ್ರೆ 30 ಅನ್ನೋದು ಸರಿಯಾದ ಉತ್ತರ ಇತ್ತು. ಇನ್ನು ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿದೆ ಅಂತ ಕೇಳಿದ್ದಾರೆ. ಸೊ 0.7 ಅದ. ಓಕೆನಾ? ಯಾಕಂದರೆ ಇದು 105 ಅದ, ಇದು ಮೈನಸ್ನಲ್ಲಿ ಅದ, ಇದು 3/2 ಅದ. ಸೊ 0.7 ಈಸ್ ದಿ ರೈಟ್ ಆನ್ಸರ್. ಇನ್ನು 6x14 ಇವುಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆ ಎಷ್ಟು ಅಂತ ಕೇಳಿದರು. ಸೊ ಎಕ್ಸನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 10 ಅನ್ನೋದು ಉತ್ತರ ಬರಬೇಕು. ಇನ್ನು 1 ಮಾರ್ಕರ್ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಎಷ್ಟು ಪರಿಹಾರ ಹೊಂದುತ್ತವೆ ಅಂತ ಕೇಳಿದ್ರು. ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದುತ್ತವೆ. ಇನ್ನು ಅಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯ ಪಿ ಆಫ್ ಎಕ್ಸನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಅಲ್ಫಾ ಮತ್ತು ಬೀಟಾ ಇರಬೇಕು. ಪಿ ಆಫ್ ಎ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಇನ್ನು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಮ್ ಅದ, ಸಾಮಾನ್ಯ ವ್ಯತ್ಯಾಸ 3 ಆದರೆ 10ನೇ ಪದವನ್ನು ಕಂಡುಹಿಡಬೇಕು. ಸೊ ಮೊದಲ ಪದ ಎಮ್ ಅದ, ವ್ಯತ್ಯಾಸ 3 ಅದ, 10ನೇ ಪದವನ್ನು ಕಂಡುಹಿಡಬೇಕು. ಅವಾಗ a ಪ್ಲಸ್ n ಮೈನಸ್ 1 ಇಂಟು ಡಿ ಹಾಕ್ರಿ. ಎ ಅಂದರೆ 3 ಹಾಕ್ರಿ, ಎನ್ ಅಂದರೆ 10 ಹಾಕ್ರಿ, ಡಿ ಅಂದರೆ 3 ಹಾಕ್ರಿ. ಅವಾಗ ಎಷ್ಟಾಗ್ತದಪ್ಪ ಅಂದರೆ ಎಮ್ ಪ್ಲಸ್ 27 ಅಂತಲೇ ಇಡಬೇಕು. ಮತ್ತು 27m ಅಂತ ಬರಲಿಕ್ಕೆ ಹೋಗಬೇಡಿ. ಓಕೆನಾ? ಎಸ್. ಇನ್ನು ಮೂಲ ಬಿಂದುವಿನಿಂದ -3 4 ಬಿಂದುವಿಗೆ ಇರೋ ದೂರವನ್ನು ಕಂಡುಹಿಡಬೇಕಿತ್ತು.
ಸೊ ಮೂಲ ಬಿಂದು ಏನದ -3 4 ಅದ. ಸೊ ದೂರ ಕಂಡುಹಿಡಿಬೇಕಾದ್ರೆ ಸೂತ್ರ D=x²+y². ಇಲ್ಲಿ x ಅನ್ನೋದು -3 ಬರ್ತದೆ, y ಅನ್ನೋದು 4 ಬರ್ತದೆ. ಬೆಲೆಗಳನ್ನು ತುಂಬಿದಾಗ √25 ಬರ್ತದೆ. ಇನ್ನಷ್ಟು ಸರಳೀಕರಣ ತಂದಾಗ 5 ಮಾನಗಳು ಅನ್ನೋದು ಉತ್ತರ. ಇನ್ನು tan a ಡಾಟ್ cot a ಮೈನಸ್ cos a ಡಾಟ್ sec a ನ ಬೆಲೆ ಅಂತ ಕೇಳಿದರು. ಸೊ ಅದು 1 - 1 0 ಅಂತಲೇ ಬರೋದು. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲ ಅಂತ ಕೇಳಿದ್ದಾರೆ. ಸೊ ಘನದ ಘನಫಲ ಕಂಡುಹಿಡುವ ಸೂತ್ರ A3 ಅದ, ಅಂದ್ರೆ 6 ಕ್ಯೂಬ್ ಆಗ್ತದೆ. ಅದಾಗ 214 cm³ ಅನ್ನೋದು ಸಿಂಪಲ್ ಆಗಿ ಬರಿಬಹುದು. ಇನ್ನು 6 ಮೀಟರ್ ಎತ್ತರದ ನೇರವಾದ ಕಂಬ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕಿತ್ತು. ಅವಾಗ ಇದನ್ನು ಹೇಗೆ ತಗೋತೀರಿ? 6 / h = 4 / 28. h = 6 × 28 / 4. ಅವಾಗ h = 6 × 7, ಸೊ 48 ಮೀಟರ್ ಅಂತಕ್ಕಂಥದ್ದು ಗೋಪುರದ ಎತ್ತರ ಬರಬೇಕು. ಲಾಸ್ಟ್ ಕ್ವಶನ್, 6 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಸೊ 4ಕ್ಕೆ 4 ಇಡಿ, ಪೈ ಬೆಲೆ 22/7. 6 ಅಂದರೆ 7 ಅದ, 7ಅನ್ನು 2 ಸಾರಿ ಇಡಿ, 28 × 7 ಅಂದರೆ 616 cm² ಅಂತ ಬರ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿರ್ತಕ್ಕಂಥ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪದೇ ಪದೇ ನೋಡಿ, ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ.